ಫಾರ್ಮುಲಾಸ್ ಟ್ಯಾಬ್ ಅಲ್ಲಿ ಮೋರ್ ಫಂಕ್ಷನ್ಸ್ ಹೋದ್ರೆ ಇನ್ಫಾರ್ಮೇಶನ್ ಅಲ್ಲಿ ಇನ್ಫೋ ಅಂತ ಒಂದು ಫಂಕ್ಷನ್ ಇದೆ. ಈ ಫಂಕ್ಷನ್ ಇಂದ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಇನ್ಫಾರ್ಮೇಶನ್ಸ್ ಎಲ್ಲ ತಿಳ್ಕೊಬಹುದು. ಫಾರ್ಮುಲಾ ಸಿಂಟ್ಯಾಕ್ಸ್ ಈ ತರ ಇದೆ: ಈಕ್ವಲ್ ಟು ಇನ್ಫೋ ಟೈಪ್ ಟೆಕ್ಸ್ಟ್. ಫಾರ್ಮುಲಾ ಅಪ್ಲೈ ಮಾಡೋಣ. ಈಕ್ವಲ್ ಟು ಇನ್ಫೋ ಟೈಪ್ ಟೆಕ್ಸ್ಟ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಡೈರೆಕ್ಟರಿ ಇದೆ, ನಮ್ ಫೈಲ್ ಇದೆ, ಒರಿಜಿನ್ ಇದೆ, ಬೇರೆ ಬೇರೆ ಆಪ್ಷನ್ಸ್ ಇದೆ. ಒನ್ ಬೈ ಒನ್ ಟ್ರೈ ಮಾಡೋಣ. ಡೈರೆಕ್ಟರಿ ಸೆಲೆಕ್ಟ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಇದರಿಂದ ನಮಗೆ ಫೈಲ್ ಲೊಕೇಶನ್ ಎಲ್ಲಿದೆ ಅಂತ ಆ ಇನ್ಫಾರ್ಮೇಶನ್ ನಮ್ಗೆ ಸಿಗುತ್ತೆ. ಮತ್ತೆ ಫಂಕ್ಷನ್ ಅಪ್ಲೈ ಮಾಡ್ತೀನಿ. ಈಕ್ವಲ್ ಟು ಇನ್ಫೋ. ಈಗ ನಮ್ ಫೈಲ್ ಸೆಲೆಕ್ಟ್ ಮಾಡ್ತೀನಿ. ನಮ್ ಫೈಲ್ ಅಲ್ಲಿ ನಂಬರ್ ಆಫ್ ವರ್ಕ್ ಶೀಟ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. 4 ವರ್ಕ್ ಶೀಟ್ಸ್ ಇದೆ. ಈಕ್ವಲ್ ಟು ಇನ್ಫೋ. ಈಗ ಒರಿಜಿನ್ ಸೆಲೆಕ್ಟ್ ಮಾಡ್ತೀನಿ. ಒರಿಜಿನ್ ಇಂದ ಟಾಪ್ ಅಂಡ್ ಲೆಫ್ಟ್ ಮೋಸ್ಟ್ ವಿಸಿಬಲ್ ಸೆಲ್ ಅಡ್ರೆಸ್ ನಮಗೆ ಗೊತ್ತಾಗುತ್ತೆ. ಟಾಪ್ ಲೆಫ್ಟ್ ಮೋಸ್ಟ್ ವಿಸಿಬಲ್ ಸೆಲ್ ಅಂದ್ರೆ A1 ಸೆಲ್ ಅಡ್ರೆಸ್ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಈಕ್ವಲ್ ಟು ಇನ್ಫೋ. ಆಪರೇಟಿಂಗ್ ಸಿಸ್ಟಮ್ ವರ್ಷನ್ ಯಾವ್ದಂತ ತಿಳ್ಕೊಬೇಕಂದ್ರೆ OS ವರ್ಷನ್ ಸೆಲೆಕ್ಟ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಇನ್ಫಾರ್ಮೇಶನ್ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಕ್ಯಾಲ್ಕುಲೇಷನ್ ಮೋಡ್ ತಿಳ್ಕೊಬೇಕಂದ್ರೆ ರೀಕ್ಯಾಲ್ಕ್ ಸೆಲೆಕ್ಟ್ ಮಾಡಬೇಕು. ಇನ್ಫೋ ಫಂಕ್ಷನ್ ಅಲ್ಲಿ ರೀಕ್ಯಾಲ್ಕ್ ಸೆಲೆಕ್ಟ್ ಮಾಡ್ತೀನಿ. ಆಟೋಮೆಟಿಕ್ ಅಂತ ರಿಸಲ್ಟ್ ಬಂದಿದೆ. ಫಾರ್ಮುಲಾಸ್ ಟ್ಯಾಬ್ ಅಲ್ಲಿ ಕ್ಯಾಲ್ಕುಲೇಷನ್ ಆಪ್ಷನ್ಸ್ ಇದೆ. ಈ ಡ್ರಾಪ್ ಡೌನ್ ಅಲ್ಲಿ ಹೋದ್ರೆ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಅದರಿಂದ ಆಟೋಮೆಟಿಕ್ ಅಂತ ನಮಗೆ ಔಟ್ಪುಟ್ ಬಂದಿದೆ. ನೆಕ್ಸ್ಟ್ ರಿಲೀಸ್ ನೋಡೋಣ. ರಿಲೀಸ್ ಇಂದ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಷನ್ ಗೊತ್ತಾಗುತ್ತೆ. ಈಕ್ವಲ್ ಟು ಇನ್ಫೋ. ರಿಲೀಸ್ 16.0. ನಮ್ಮ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ತಿಳ್ಕೊಬೇಕಂದ್ರೆ ಸಿಸ್ಟಮ್ ಸೆಲೆಕ್ಟ್ ಮಾಡಬೇಕು. ಇನ್ಫೋ ಫಂಕ್ಷನ್ ಹೋಗಿ ಸಿಸ್ಟಮ್ ಸೆಲೆಕ್ಟ್ ಮಾಡ್ತೀನಿ. PCDOS ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇನ್ಫಾರ್ಮೇಶನಲ್ ಫಂಕ್ಷನ್ಸ್ ಅಲ್ಲಿ ಸೆಲ್ ಫಂಕ್ಷನ್ ಇಂದ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ ನೋಡೋಣ. ಸೆಲ್ ಫಂಕ್ಷನ್ ಅಪ್ಲೈ ಮಾಡ್ತೀನಿ. ಈಕ್ವಲ್ ಟು ಸೆಲ್. ಫಾರ್ಮುಲಾ ಸಿಂಟ್ಯಾಕ್ಸ್ ಅಲ್ಲಿ ಇನ್ಫೋ ಟೈಪ್ ಅಂತ ಇದೆ. ಇನ್ಫೋ ಟೈಪ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಅದರಲ್ಲಿ ಕೆಲವೆಲ್ಲ ಟ್ರೈ ಮಾಡೋಣ. ಅಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ. ಅಡ್ರೆಸ್ ಸೆಲೆಕ್ಟ್ ಮಾಡಿ ಕಾಮಾ ಹಾಕಿ ಸೆಲ್ ರೆಫರೆನ್ಸ್ ಕೊಡ್ತೀನಿ. ಈ ಪರ್ಟಿಕ್ಯುಲರ್ ಸೆಲ್ದು ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋಣ. E1 ಸೆಲೆಕ್ಟ್ ಮಾಡಿದ್ದೀನಿ. ಸೆಲ್ ಅಡ್ರೆಸ್ ತೋರಿಸ್ತಾ ಇದೆ. ಸೆಲ್ ನಂಬರ್ E1 ಕಾಲಮ್ ಇ ನಲ್ಲಿದೆ, ರೋ ನಂಬರ್ 1 ನಲ್ಲಿದೆ. ಮತ್ತೆ ಸೆಲ್ ಫಂಕ್ಷನ್ ಅಪ್ಲೈ ಮಾಡ್ತೀನಿ. ಈಗ COL ಕಾಲಮ್ ಸೆಲೆಕ್ಟ್ ಮಾಡೋಣ. ಕಾಮ ಸೆಲ್ ರೆಫರೆನ್ಸ್ ಕೊಡ್ತೀನಿ. ಕಾಲಮ್ ನಂಬರ್ 5 1 2 3 4 5. ಮತ್ತೆ ಸೆಲ್ ಫಂಕ್ಷನ್ ಅಪ್ಲೈ ಮಾಡ್ತೀನಿ. ಸೆಲ್ ಫಂಕ್ಷನ್ ಅಲ್ಲಿ ಕಂಟೆಂಟ್ ಸೆಲೆಕ್ಟ್ ಮಾಡೋಣ. ಕಾಮ ಸೆಲ್ ರೆಫರೆನ್ಸ್ ಕೊಡ್ತೀನಿ. ಸೆಲ್ ಕಂಟೆಂಟ್ಸ್ ಏನಿದೆ ಅದು ಡಿಸ್ಪ್ಲೇ ಆಗ್ತಾ ಇದೆ. ಈಗ ಫೈಲ್ ನೇಮ್ ನೋಡೋಣ. ಈಕ್ವಲ್ ಟು ಸೆಲ್. ಫೈಲ್ ನೇಮ್ ಡಬಲ್ ಕ್ಲಿಕ್ ಮಾಡ್ತೀನಿ. ಕಾಮ ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ.
ಫೈಲ್ ನೇಮ್ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೆ. ಈಗ ರೋ ನಂಬರ್ ಯಾವುದು ಅಂತ ಸೆಲ್ ಫಂಕ್ಷನ್ ಇಂದ ತಿಳ್ಕೊಳ್ಳೋಣ. ರೋ ಸೆಲೆಕ್ಟ್ ಮಾಡ್ತೀನಿ, ಕಾಮ ಸೆಲ್ ರೆಫರೆನ್ಸ್ ರೋ ನಂಬರ್ 1. ರೋ ನಂಬರ್ 1 ಅಲ್ಲಿದೆ ಈ ಸೆಲ್. ಈಗ ಸೆಲ್ ಟೈಪ್ ಏನಂತ ನೋಡೋಣ. ಈಕ್ವಲ್ ಟು ಸೆಲ್ ಟೈಪ್ ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ತೀನಿ, ಕಾಮ ಸೆಲ್ ರೆಫರೆನ್ಸ್ ಕೊಡ್ತೀನಿ. ಸೆಲ್ ಟೈಪ್ ಎಲ್ ಅಂತ ತೋರಿಸ್ತಾ ಇದೆ. ಎಲ್ ಅಂದ್ರೆ ಲೆಟರ್, ವಿ ಅಂದ್ರೆ ವ್ಯಾಲ್ಯೂ, ಬಿ ಅಂದ್ರೆ ಬ್ಲ್ಯಾಂಕ್. ಇಲ್ಲಿ ನಾನು ವ್ಯಾಲ್ಯೂ ಟೈಪ್ ಮಾಡ್ತೀನಿ, 22 ಅಂತ ಟೈಪ್ ಮಾಡ್ತೀನಿ. ಈಗ ವಿ ಅಂತ ಚೇಂಜ್ ಆಯ್ತು. ಇದನ್ನ ಡಿಲೀಟ್ ಮಾಡ್ತೀನಿ. ಆಗ ಬಿ ಅಂತ ತೋರಿಸ್ತಾ ಇದೆ, ಬ್ಲ್ಯಾಂಕ್ ಅಂತ. ಕಂಟ್ರೋಲ್ ಝೆಡ್ ಮಾಡಿ. ಈಗ ಸೆಲ್ ವಿಡ್ತ್ ಏನಂತ ಇನ್ಫಾರ್ಮೇಶನ್ ನಾವು ತಿಳ್ಕೊಬಹುದು. ಈಕ್ವಲ್ ಟು ಸೆಲ್ ವಿಡ್ತ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ, ಕಾಮ ಸೆಲ್ ರೆಫರೆನ್ಸ್ ಕೊಡ್ತೀನಿ. ವಿಡ್ತ್ 8 ಇದೆ. ಟ್ರೂ ಅಥವಾ ಫಾಲ್ಸ್ ಅಂತ ಬರುತ್ತೆ. ಟ್ರೂ ಅಂದ್ರೆ ಈ ವಿಡ್ತ್ ನಾನು ಮ್ಯಾನ್ಯಲ್ ಆಗಿ ಚೇಂಜ್ ಮಾಡಿಲ್ಲ, ಡಿಫಾಲ್ಟ್ ವಿಡ್ತ್ ಎಷ್ಟಿದೆಯೋ ಅಷ್ಟೇ ಇದೆ, ಅದರಿಂದ ಟ್ರೂ ಅಂತ ತೋರಿಸ್ತಾ ಇದೆ. ಸಪೋಸ್ ನಾನು ಇದನ್ನು ಡ್ರ್ಯಾಗ್ ಮಾಡಿದ್ರೆ ಫಾಲ್ಸ್ ಅಂತ ತೋರಿಸುತ್ತೆ, ಮತ್ತೆ ಆ ಸೆಲ್ ವಿಡ್ತ್ ಎಷ್ಟಿದೆ ಅಂತ ಡಿಸ್ಪ್ಲೇ ಆಗುತ್ತೆ.